ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವರು ರಂಗವ್ವ ಇದ್ದಾಳ, ಅವ್ರ ಅಣ್ಣ ಮತ್ತು ಅತ್ತಿಗೆ, ಮತ್ತೆ ಅವ್ರಿಗೊಂದು ಮಗ ಇದ್ದಾನೆ. ಬಂಗಾರ ಈ ಬಂದ್ರಿ? ಹಾಂ ಬಂದೆ. ನೀರು ತೊಂಬರೋ ಒಂದು ದಿವಸ ಕೊಡಕ್ಕೆ. ಸರಿ ರೀ, ತಗೋರಿ. ಏನಿದೆ ಕ್ಲಾಸ್ ಇಷ್ಟೊಂದು ತುಂಬೈತಿಲ್ಲ, ಕಡ ಕೊಡಕತ್ತೀನಿ ಎಲ್ಲರಿಗೆ. ಅಲ್ಲ, ಹಂಗೆ ಸೀಟಾಗಿರಿ. ಸೀಟ್ ಅಡ್ಡ ಇರ್ತಾರನ. ಏನಿದೆ ಗ್ಲಾಸ್? ಅಯ್ಯ, ಹಂಗೆ ಮಾಡ್ತೀರಿ? ತೊಗೊಯ್ದು. ಅಲ್ಲ, ಏನಾಯ್ತು ಇವತ್ತು ನಿಮ್ಗೆ? ಏನಾಯ್ತು? ಪಂಚಾಯತಿಗೆ ಹೋಗಿದ್ರಿ, ಬಂದು ಇಂಥ ಪರಿ ಗರಂ ಆಗಿರಲ್ಲ. ಆ ಊರ್ನಾರ ಕಂಡ್ರೆ ನನ್ನ ಮೈ ಪಗ 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 ಉಳಿತೈತಿ. ಯಾವ ಊರ್ನಾರ ರೀ? ಐತಲ್ಲ ಆ ಹುಡುಗಿ ಹೇಳ ಆಕಿ ಊರು. ಓ, ನಿಮ್ಮ ತಂಗಿ ಊರು? ಆಕಿನ ಹೆಸರು ಅನ್ಬೇಡ ತಂಗಿ ಅಂತಿ, ನನ್ನ ಪಾಲಿ ಸತ್ತಾಳಕ್ಕಿ. ಇರ್ಲಿಗ? ಅಲ್ಲ, ಏನಾಯ್ತಲ್ಲ? ಬಂದಿದ್ದೆವು ಎಲ್ಲ ಜಾತ್ರೆ ಮಾಡೋಣ ಅಂತ ಹೇಳಿ, ಅದಕ್ಕೆ ಸಿಟ್ಟಿಗೆದ್ದು ಮಾಡಂಗಿಲ್ಲ ಅಂತ ಹೇಳಿದ್ರು ಗೌಡ್ರು. ಅವ್ರಿಗೂ ಸಾಕಷ್ಟು ಅವಮಾನ ಆಗೈತಿ, ಮತ್ತೆ ಅವರೇ ಕೊಟ್ಕೊಂತಾರೆ. ನನಗೂ ಅದಕ್ಕೆ ಅವ್ರು ಕಂಡ್ರೆ ಮೈ ಉರಿತೈತಿ ನೋಡು. ಎಲ್ಲಿ ಬಿಡ್ರಿ, ಹೇಳಿ ಕುಸ್ತಿ ಪಟ್ಟುಗೆ ಇದೇನು ಮಾಡಕ್ಕೆ ಹೋಗ್ಯಾನ್ರಿ, ಅದೇನೋ ಕುಸ್ತಿ ಪಟ್ಟುನ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ಯಾನ. ಮಾಡಲಿ ಈ ಸಲ ನಾವು ಗೆಲ್ಬೇಕು. ಸರಿ ರೀ, ಚಾ ತೊಗೊಂಡ್ಬಲ್ಲ? ತೊಗೊಂಬ. ಯಾರು ಮಾಡಿ ತಪ್ಪು ಯಾರ್ಯಾರು ಅನ್ಭವಿಸ್. ಅಪ್ಪ, ಈ ಬಂದಿ? ಹೆಂಗೈತಿ ನಿಂದ ಎಲ್ಲ ಕುಸ್ತಿ ತಯಾರು ನಡೆಯುತ್ತಿಲ್ಲ? ತಯಾರು ಮಾಡತ್ತೀನಿ. ಈ ಸಲ ನಾವು ಗೆಲ್ಬೇಕು ನೋಡು. ನಾವು ಗೆದ್ದು ಮುಂದಿನ ವರ್ಷ ನಾವು ಜಾತ್ರೆ ಮಾಡ್ಬೇಕು ಈ ಸಲ. ಸರಿಯಪ್ಪ, ಅದನ್ನ ಮಾಡೋಣ ಅಂತ. ಅಲ್ಲ, ನೀವೇ ಇಷ್ಟೊಂದು ಸೀಟ್ ಹಾಕಿರಿ? ಹಂಗ ಆ ಊರ್ನ ಕಂಡ್ರೆ ಮೈ ಉರಿತಿತ್ತು. ಯಾಕೆ ಜಾತ್ರೆ ಕರೀಲಿಲ್ಲ? ಇಲ್ಲ, ಕರೆದ್ರು ನಾವು ಬೇಡ ಅಂದ್ವಿ. ಅವ್ರ ಬಿಟ್ಟು ನಮ್ಗೆ ಯಾಕೆ? ಪ್ರತಿ ವರ್ಷ ನಾವು ಮಾಡ್ತೀವಲ್ಲ, ಈ ವರ್ಷ ಒಂದು ವರ್ಷ ಮಾಡಿದ್ರೆ ಏನು ನಡೀತಿತ್ತು? ಎಲ್ಲಿ ಬಿಡ, ಈ ವರ್ಷ ಅಲ್ಲ ಇದಕ್ಕೆ ಹೋಗೋಣಂತ. ಸರಿ. ಮತ್ತೆ ನೀನು ಕಾಲೇಜ್ಗೆ ಹೋಗಿಲ್ಲನ? ಹೋಗ್ಬೇಕಪ್ಪ, 2 ದಿನ ರಜಾ ಹಾಕಿನಿ, ಯಾಕೆ ಮೈಕೈ ಎಲ್ಲ ನೋವಾಕತ್ತಾವ. ಎಣ್ಣೆ ಹಚ್ಕೊಂಡು ಬಿಸಿ 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 ಸ್ನಾನ ಮಾಡು. ಸರಿನಪ್ಪ. ಯಪ್ಪ, ನಿಮ್ಮ ಅಪ್ಪ ಎಷ್ಟು ಗರಂ ಆಗ್ಯಾನ ಇವ. ಹಿಂಗೆ ಮಾಡ್ತಾನೆ ಆ ಊರ್ ಮೇಲೆ ಕಂಡ್ರೆ. ನಿಮ್ಮ ಅತ್ತಿ ಓಡಿಗೆ ಮದುವೆ ಹೇಳಪ್ಪ, ಅದಕ್ಕೆ ನಿಮ್ಮ ಅಪ್ಪಗೆ ಭಾಳ ಸಿಟ್ಟು. ಆಮೇಲೆ ಯಾಕಂತ ಕೇಳಕ್ಕೆ ಹೋದಾಗ ನಿಮ್ಮ ಅಪ್ಪನ ಹೊಡೆದಾರ ಅವರು. ಹೌದನ? ಅಷ್ಟು ಬೇರೆಕಿದಾರ ಅವ್ರ ಮೇಲೆ? ಅಯ್ಯೋ, ನೀ ಏನು ಕಂಡಿಲ್ಲ ಬಿಡ. ಆ ಊರಿಗೆ ಇವ್ರಿಗೆ ಯಾವತ್ತೂ ಆಗಂಗಿಲ್ಲ. ಎಲ್ಲಿ ಬಿಡು, ಚಾ ಕೊಡು ಹೋಗು. ಬಿಸಿ ನೀರು ಕಾಯಿಸಿನಿ, ಜಕ ಮಾಡೋ. ಸರಿನವ. ಅವ ಯಾಕವ ಇಲ್ಲಿ ಕೂತ್ಕೊಂಡು ಹೇಳಕತ್ತಿ? ಏನಿಲ್ಲವ. ಯಾರು ಹೇಳಕತ್ತಾರ? ದನಕ್ಕೆ ನೀರು ಕುಡಿಸಿ ಮೇವು ಹಾಕಿದ್ರ ತಂದು ಬಂದೆ. ನಂಗೆ ಗೊತ್ತು ನೀ ಎದಕ್ಕೆ ಇಲ್ಲಿ ಬಂದಾಗತ್ತಿ. ಯಾಕಿಲ್ವ ಹೇಳಿ, ಏನಂತ? ಅದು ಇವತ್ತು ನಮ್ಮ ಅಣ್ಣ ಬಂದಿದ್ದಂತ. ಎಷ್ಟು ವರ್ಷ ಆಯ್ತು ನೋಡ್ಲಾರ್ದು. ಹೆಂಗೆ ನೋಡ್ಬೇಕನ್ಸಾಗತ್ತೈತಿ, ಭಾಳ ವರ್ಷ ಆಯ್ತು. ಈ ಸಲ ಯಾರು ಜಾತ್ರೆ ಕರೆಯಕ್ಕೆ ಬರ್ತಾನೆ ಅನ್ಕೊಂಡೆ. ನಾವು ಹೋಗಿಲ್ಲ, ಅವರು ಬಂದಿಲ್ಲ. ಅದಕ್ಕೆ ಬೇಸರ ಆಯ್ತು, ಕುಂತೆ ನೋಡು. ಅದಕ್ಕೆ ಕಳ್ತೀವ ಜಾತ್ರೆಗೆ ಹೋದಾಗ ನೋಡಿದ್ರತ್ ಬಿಡು. ನಾನು ಮಾಮ ನೋಡೇ ಇಲ್ಲ, ನೋಡಿದ್ರತ್ ಬಿಡು. ಹಂಗೆ ಅನ್ನೋದಾಗಿತ್ತು. ಹಂಗೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಈಗ ಇರ್ಲಿ, ಬಾ ಒಳಗೆ ಬಾ. ಅಪ್ಪ ಗೊತ್ತಾತ ಮಾತಾಡ್ಸಿಟ್ಟಕಂಡು ಬಾ. ನಿಮ್ಮಪ್ಪ ಯಾವುದೂ ಕಡಿಮೆ ಮಾಡಿಲ್ಲ, ಎಲ್ಲ ಕೊಟ್ಟಾನ. ಆದ್ರೆ ತವ್ರ ಮನೆ ಭಾಗ್ಯ ಒಂದಿಲ್ಲ. ಈಗ ಇರ್ಲಿ ಬಾ, ಏನಾಗಲ್ಲ ಬಾ. ಅಲ್ಲ, ನಾವು ಹುಡ್ಕಾಕತ್ತೆ ಎಷ್ಟೊತ್ತಾತ ನಿನ್ನ ಊಟಕ್ಕೆ ಹಚ್ಕೊಡ್ಬೇಕಂತ ಬಲಗು ಬಾ ಅಂತ. ಸರಿ ನಡಿಯವ. ಹೇಳಪ್ಪ. ಅಪ್ಪ ಊಟಕ್ಕೆ ಹಚ್ಬೇಕಂದ್ರೆ ಹತ್ತು. ಸರಿ, ನೀನು ಕೊಂದಿರ ಹಚ್ಕೊಂಡು ಬರ್ರಿ. ಸರಿ ನಾವು ಸವಿತಾ. ಕರೆದ್ರಿ? ಅಲ್ಲ, ನಮ್ಮಿಬ್ಬರಿಗೆ ಊಟಕ್ಕೆ ಕೊಟ್ಟು ನೀನು? ನಂದು ಆಗೈತ್ರಿ. ಗೊತ್ತು ತಗೋ, ಎಷ್ಟು ಊಟ ಮಾಡಿರ್ತಿ ಅಂತ. ಊಟ ಮಾಡ್ಕೊಂತ. ಸರಿ ರೀ. ಯಾಕಪ್ಪ ಏನಾಯ್ತು? ನಿಮ್ಮ ಅವು ಇವತ್ತು ಊಟ ಮಾಡಿದಂಗ. ಸರಿ, ನಾ ತಡ ಕಡೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರು ನೋಡು. ಸರಿ ರೀ. ಮಗ, ನೀನು ಹೋಗಪ್ಪ ಅಪ್ಪನ ಜೋಡಿ. ಯಾಕವ? ಅವರು ಸಿಟ್ಟಿನಾಗ ಏನು ಮಾಡೋಕ್ಕೂ ಹೆಸಂಗಿಲ್ಲ. ಹೋಗಿ ನೀನು. ಸರಿ ನಾವು ಊಟ ನಡಿ. ಸರಿ ನಡಿಯವ. ನಾನು ನಾಳೆ ಕಾಲೇಜ್ಗೆ ಹೋಗ್ತೀನವ. ಹೋಗು. ಅಲ್ಲ, ಅದು ಏನಾಗ್ತದ? ಅದು ಹೇಳವ. ನಂಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಕೇಳಬೇಕಿಲ್ಲ ಅಪ್ಪನ, ಆಗ ಕೊಡ್ತಿದ್ದ. ಅಪ್ಪ ಯಾಕೆ ಏನು ಅಂತಾನಂತೆ ನಿನ್ ಕೇಳ. ಎದಕ್ಕೆ ಬೇಕಾಗಿತ್ತು? ನಮ್ಮ ಕಾಲೇಜ್ ಹತ್ತಿಲಿಂದ ಟ್ರಿಪ್ ಇಟ್ಟಾರ. ನಿಮ್ಮಪ್ಪ ಕಳಿಸ್ತಾನೆ ಇಲ್ಲ ನೋಡುವ. ಯಾಕಂದ್ರೆ ನಮ್ಮನ್ನ ಎಲ್ಲಿ ಹೊರಗೆ ಕಳ್ಸಂಗಿಲ್ಲ, ಮನೆಗೆ ದಾಟಿ. ನೋಡು, ನಿಮ್ಮ ಅಪ್ಪನ ಒಂದು ಮಾತು ಕೇಳು. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ವ. ಅಪ್ಪ ಬ್ಯಾಡ ಅಂತಾನೆ. ಒಂದು ಬ್ಯಾಡ ಅಂತಾನಂದ್ರೆ ಯಾಕೆ ಹುಡುಕಿ ಬಿಡು. ಈಗ ನಿನ್ನ ಕಲ್ಯಾಕ ಅಟ್ಟು ದೂರ ಇಟ್ಟಿದ್ದ ದೊಡ್ಡದು. ಇನ್ನು ನಿನ್ನ ದೂರ ಬೇರೆ ಊರಿಗೆ ಕಳಿಸ್ತಾನೆ. ಅದಕ್ಕೆ ಅವ ಭಯ ನಾನು ಕೇಳಕ್ಕೆ. ಬ್ಯಾಡ ಬಿಟ್ಬಿಡು, ಆರಾಮಿರು ಮನ್ಯಾಗ. 2 ದಿನ ರಜೆ ಹಾಕೊಂಡು ಇಲ್ಲೇ ಇರು. ಮುಂದಿನ ವಾರ ನಿಮ್ಮ ಅಣ್ಣ ಬಂದು ಟ್ರೈನಾಗ ಹತ್ತಿ ಕಳಿಸ್ತಾನೆ ನೀನು ಊರಿಗೆ. ಅವ ಪ್ಲೀಸ್ ಬೇ, ಬಾಂದಿನಾಗೈತೆ ಎಲ್ಲೂ ಹೋಗಿಲ್ಲ. ನಾನು ತಲೆ ತಿನ್ನಕ್ಕೆ ಹೋಗ್ಬೇಡ, ನೀ ಏನಾರು ಮಾಡಿ. ಅಮ್ಮ ದುರ್ಗಾ ಪರಮೇಶ್ವರಿ. ಯಾಕಮ್ಮ? ಯಾಕೋ ಕನಸ್ನಾಗ ನನ್ನ ತಾಯಿ ಬರಾಕತ್ತಾಳ. ನಿನ್ನ ಗುಡಿಗೆ ಹೋಯ್ ಬಾ ಅಂತಂದು. ಏನಾದ್ರು ತೊಂದರೆ ಇದ್ರೆ ಹೇಳ್ಬಿಡಮ್ಮ. ನಿನ್ನ ನಂಬಿ ನಾನಂತರು ಏನೇ ಇದ್ರು ನನ್ನ ತಂಗಿಯಾರಿಗೆ ಚಲೋ ಆಗುತ್ತಾರ ಮಾಡಮ್ಮ. ಈ ಸಲ ಏನೋ ಜಾತ್ರೆ ನಡೆಸಾಕತ್ತಾರಂತ, ಎಲ್ಲ ಚಲೋ ಆಗುತ್ತಾರ ಆಗಲ್ಲಮ್ಮ. ಏನೋ ತಪ್ಪಿದ್ರು ಹೊಟ್ಟೆ ಹಾಕೋ ನಿನ್ನ ಮಕ್ಕಳು ಅಂತೇಳಿ ಈ ಊರನ್ನ ಉದ್ಧಾರ ಮಾಡು. ಅಮ್ಮ ಗೌರಿ, ನೀನೇನಿಲ್ಲ? ಅದು ಅರ್ಚಕರ ದೇವಸ್ಥಾನಕ್ಕೆ ಬಂದಿದ್ದೆ. ನೀನು ಹಂಗೆ ಬರೋಳಲ್ಲ, ಏನಾದರೂ ವಿಶೇಷ? ಏನಿಲ್ಲ ಅರ್ಚಕರೇ, ನಾನು ನಿಮ್ಮ ಹತ್ರ ಬರೋಕಂದು ಮಾಡಿದ್ದೆ. ಯಾಕೋ ನಮ್ಮವ್ವ ಸತ್ತು 4 ವರ್ಷ ಆಗ್ಬಂತು. ಆದರೆ ನೀನು ಯಾವತ್ತೂ ಕನಸನೇ ಬಂದಿಲ್ಲ. ನೀನು ಕನಸನೇ ಬಂದು ತಾಯಿ ಊರಿಗೆ ತೊಂದರೆ ಆಗುತ್ತೆ, ನಿನಗೂ ತೊಂದರೆ ಆಗುತ್ತೆ, ತಂಗಿಯಾರು ಹುಷಾರ ಅಂತಂದು. ಆಮೇಲೆ ದೇವಸ್ಥಾನಕ್ಕೆ ಹೋಯ್ವಾ ಅಂದೆ. ಹೌದಾ? ಹಂಗಂತ ನನಗೂ ಯಾಕೋ 3 ದಿನದಿಂದ ಏನೋ ವಿಚಿತ್ರ ನಡೀತೈತಿ ಅಂತ ಅನ್ಸಾಗೈತಿ. ಏನಂತ ಒಂದು ಅರ್ಥ ಆಗೋದು.
ಬಾ ಬಾ ದೇವ್ರ ಪೂಜೆ ಮಾಡುವಂತ ತಗೊಳಕ್ಕೆ. ಸರಿ ಅರ್ಚಕ್ರೆ. ನಮಸ್ಕಾರ ವೀಕ್ಷಕರೇ, ಈ ಚಿತ್ರದಲ್ಲಿ ಬಳಸಿರುವ ಫೋಟೋಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು ಎಲ್ಲ ಕಾಲ್ಪನಿಕ. ಯಾರೂ ಅದನ್ನು ಮನಸ್ಸಿಗೆ ತಗೋಬೇಡಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಅರ್ಚಕ್ರೆ, ಯಾಕೆ ದೇವಿ ಮುಖದಲ್ಲಿ ಅಷ್ಟೊಂದು ಕಳೆ ಅಂತ ಅನಿಸ್ತಿಲ್ಲ? ಅದು ನನಗೂ ಹಂಗೆ ಅನಿಸ್ತಿದೆ ಗೌರಿ. ಯಾಕೋ ಏನೋ ಅಪಶಕ್ನ ಕಾಡ್ತಿದೆ ಅಂತ. ನಿನ್ನೆ ನನ್ನ ಕನಸಲ್ಲಿ ತುಂಬಾ ಅಪಶಕ್ನ ಕಾಣ್ತಿತ್ತು. ಒಂದು, ಈ ಊರಿಗೆ ಒಳ್ಳೇದಾಗಲ್ಲ. ಇನ್ನೊಂದು, ಈ ಜಾತ್ರೆ ನಡಿಬೇಕಾದ್ರೆ ಗದ್ದಲದಿಂದ ರಕ್ತಪಾತ ಆಗುತ್ತೆ ಅಂತ ಅನಿಸ್ತಿದೆ. ಇಲ್ಲ ಏನೋ ಅಪಶಕ್ನ ಕಾಣ್ತಿದೆ ಗೌರಿ ನನಗೆ. ಇದನ್ನು ನಾನು ಸಾವುಕಾರ ಮುಂದೆ ಹೇಳ್ಕೊಂಡಿದ್ದೀನಿ. ಬಟ್ ನನಗೆ ಯಾರ ಮುಂದೆ ಏನು ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ದೊಡ್ಡ ಗುರುಗಳನ್ನ ಕರೆಸ್ತಾ ಇದ್ದೀನಿ. ನೀನು ಇರ್ತೀಯಲ್ಲ ಈ ವಾರ, ಗೌಡ್ರ ಮನೆಗೆ ಬರ್ತೀಯಲ್ಲ? ಹಾಂ ಬರ್ತೀನಿ. ಗೌಡ್ರ ಮನೆಗೆಲ್ಲ ಸಾವುಕಾರ ಮನೆಗೆ ಬರ್ತೀನಿ. ಹೌದೌದು, ನಾನು ಗೌಡ್ರಂದೆ ನೋಡು. ಸಾವುಕಾರ ಮನೆಗೆ ನನಗೊಮ್ಮೆ ಹೋದ ವರ್ಷನೂ ಅವ್ರ ಮನೆಗೆ ಮಾಡಿದ್ನಲ್ಲ, ಬರೀ ಅವ್ರಿಗೆ ಬರುತ್ತೆ. ಅವ್ರ ಮನೇಲಿ ಏನಾಗಿತ್ತು, ದಿಗ್ಬಂಧನ ಅವರೆಲ್ಲ ಮಾಡಿಸ್ತಿದ್ರು ಗುರುಗಳನ್ನ ಕರೆಸಿ. ಈ ಸಲ ನನಗೇನು ದಿಕ್ಕೇ ತೋರಿಸ್ತಿಲ್ಲ. ಅರ್ಚಕ್ರೆ, ದೇವಿನ ನಂಬಿ ಮುಂದೆ ಹೋಗೋಣ. ಏನು ದಾರಿ ತೋರಿಸ್ತಾಳೆ ಅವರೇ ದಾರಿ ತೋರಿಸ್ತಾಳೆ. ಸರಿನಮ್ಮ. ಯಾಕೋ ಏನೋ ತಪ್ಪು ನಡೀತೆ ಅಂತ ಅನಿಸ್ತಿದೆ. ಏನಂತ ದೇವ್ರಿಗೆ ಗೊತ್ತು. ದೇವ್ರೇ ಎಲ್ಲ ನೀನು ನೋಡ್ಕೊಳ್ಳೋ. ಯಾಕೆ ಗೌರಿ ಲೇಟ್ ಆಯ್ತು ಇವತ್ತು? ಅಜ್ಜಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಹೌದಾ, ಚಲೋ ಆಯ್ತು ಬಿಡು. ಅಕ್ಕ ಬೇಗ ಬಾ ಅಕ್ಕ. ಚಿಕ್ಕಮ್ಮ ಅಕ್ಕನ ಬೈತಿದ್ದಾಳೆ. ಹೌದಾ, ಯಾಕೆ ಬೈದ? ಅಕ್ಕಗೆ ವಿಪರೀತ ಹೊಟ್ಟೆ ನೋವು ಬಂದಿದೆ ಅಂತ ಮಲ್ಕೊಂಡಿದ್ರು ಬೈತಿದ್ದಾಳೆ. ಈ ಪೀಡಾಗ ಏನಾಗೈತೆನಾ, ಹುಡುಗರು ಮಕ್ಕೊಂಡ್ರು ಬಿಡಂಗಿಲ್ಲ, ಹೊಟ್ಟೆ ನೋವು ಅಂದ್ರು ಬಿಡಂಗಿಲ್ಲ. ಏನಾತ್ ನೋಡು ನಡಿ, ಬೇಗ ಬಾ ಅಕ್ಕ. ಪಾಪ ಅಕ್ಕ ಪೀಡ, ಅವ್ರ ಪೀಡ ನಿನಗೆ ಹೊತ್ತು ಗೊತ್ತು ಅನ್ನೋದು ಒಂದು ಈಟರ್ ಐತೆನಾ? ಚಿಕ್ಕಮ್ಮ ಯಾಕೆ ಚಿಕ್ಕಮ್ಮ ಬೈತಿದ್ದಿ? ಕೇಳ ಗಣಂದಾರಿ ಕೆಲಸ ಏನಾಗೈತೆ ಅಂತ ಹೇಳಿ. ಏನಾಯ್ತು ಚಿಕ್ಕಮ್ಮ? ಹೊಟ್ಟೆ ನೋವು ಅಂತ. ಇರ್ಲಿ ಬಿಡಿ, ದವಾಖಾನೆ ಕರ್ಕೊಂಡು ಹೋಗ್ತೀನಿ ನಾನು. ಯಾಕೋ ಏನಾಯ್ತು? ಮುಟ್ಬೇಡ್ರಿ ಅತ್ಯಾರ ಹಾಕಿನ. ಎದಕ್ಕೆ ಮುಟ್ಬಾರ್ದೆ? ಆಕೆ ಮೈನರ್ದಾಳ. ಹೌದನ, ಚಲೋ ಆಯ್ತು ಬಿಡಲ್ಲ. ಮೈನರ್ದಾಳ ಅಂದ್ರೆ ಚಲೋ ಅಲ್ಲ. ನೀನು ಒಂದು ಹೆಣ್ಣಾಗಿ ಹೆಂಗ್ ಮಾತಾಡ್ತಿಯಲ್ಲ? ಅಜ್ಜಿ ಹಂಗಂದ್ರೆ ಏನು? ಅಂದ್ರೆ ನಿಮ್ಮ ಅಕ್ಕ ದೊಡ್ಡಕ್ಕೆ ಅಂತ. ಮತ್ತೆ ಅಕ್ಕ ದೊಡ್ಡಕ್ಕೆ ನನ್ಕಿನ? ಹಂಗಂದ್ರೆ ಗೊತ್ತಾಗಲ್ಲ ನಿಂದ್ರವ ನಿಂಗೆ. ಹಾಳಾದವಳು ದೊಡ್ಡಳಾದ್ರೆ ಮುಗಿತಲ್ಲ. ಇವನ್ ಕೈದಾಗುತ್ತೆ ಬರೇ. ನಾ ಏನ್ ಕಿನಾರು ಮಾಡ್ಕೊಂಡು ಬಂದ್ರೆ ನಮ್ಮನಿ ಮರ್ಯಾದೆ ಏನಾಗಬಾರ್ದು ನೋಡು. ಆಕಿ ಯಾರ ಮಕ್ಕಳು ಅನ್ನೋದು ಗೊತ್ತಿಲ್ಲ. ನೀ ಮಾತಾಡಕ್ಕೆ ಹೋಗಬೇಡ. ನೀನು ಹೋಗಿ ಮೊದಲ ಈಗ ಆಕಿಗೆ ಏನೇನು ವ್ಯವಸ್ಥೆ ಬೇಕು ನೋಡಿ, ನಿನ್ನ ಜಾಗಕ್ಕೆ ಮಾಡೋ. ನೀರು ಕಾಸೋಗು. ಇಲ್ಲಿದ್ದು ನಾಟಕ ಮಾಡಬೇಡ. ಏನು ನೀರು ಕಾಸೋದು? ದರಿದ್ರದವು. ನನ್ನ ಮಗಳಿಗೆ ಯಾಕೆ ಮಾಡಲಿ? ಈ ದರಿದ್ರದ ಕತೆ ಇರಂಗಿಲ್ಲಲ್ಲ. ಅವು ಮೈ ತುಂಬ ಮುಚ್ಕೊಂಡು ಅಡ್ಡಾಡ್ತಾಳೆ. ಇವ್ರೇನು ತಕೊಂಡು ಅಡ್ಡಾಡ್ತಾರೆ ನಿನಗೆ? ಬಾಯಿ ಸ್ವಲ್ಪ ಬಿಗಿ ಇಟ್ಕೊಂಡು ಮಾತಾಡ. ನೀನು ಒಂದು ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಅರ್ಥ ಮಾಡ್ಕೊಳಿಕ್ಕಂದ್ರೆ ಹೆಂಗೆ? ಹೋಗ ನಡಿಯತ್ತಾಗ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರತ್ತಾಗ. ಬಾ ಗೌರಿ, ಬಂದು ನೀರು ಕಾಸು. ಬಾ ನೀರು ಕಾಸು ಜಳಕ ಮಾಡಿಸಿ ಒಂದು ಮೂಲ ಕುಂದ್ರಸಿಕ್ಕಿನ. ಸರಿ ಗೌರಿ, ನಿಂತ್ಕೋವ. ಅಜ್ಜಿ ಹೋಗು, ಹೋಗಿ ಈಕಿಗೆ ಬಿಸಿ ಬಿಸಿ ನೀರಿರು. ಅದ್ರಾಗ ಒಂದೆರಡು ಅರ್ಶಿನ ಹೋಗಿ. ಆಮೇಲೆ ಆಕಿಗೆ ಬೇರೆ ಅರ್ಬಿ ಕೊಡುವ. ಈ ಅರ್ಬಿನ ಅತ್ತ ಹೊರಗೆ ಯಾರು ಇವ್ರು ಬರ್ತಾರಲ್ಲ ಕಸ್ತಾರ ತೊಗೊಂಡು ಹೋಗೋರು ಅವ್ರಿಗೆ ಕೊಡಕ್ಕಂತ. ಇಲ್ಲಾಂದ್ರೆ ತಿಪ್ಪಿಗೆ ಹಾಕಿಬಿಡ. ಆಮೇಲೆ ಎಣ್ಣೆ ಬಿಸಿ ಬಿಸಿ ಎಣ್ಣೆ ಕಾಶಿ ಆಕಿಗೆ ಹಾಕು. ನೀ ಏನು ಮುಟ್ಬೇಡ, ನಾ ಎಲ್ಲ ಮುಟ್ತೇನೆ. ಆಕಿನ ನಾ ಮುಟ್ಟಿ ಜಳಕ ಮಾಡಿಸ್ತೇನೆ. ಇದಕ್ಕೆ ನಿಜ ಹೇಳ್ಬೇಕಂದ್ರೆ ಸಾಧನೆ ಮಾಡಬಾರ್ಬೇಕು. ಏನು ಮಾಡೋದು ಆಕಿನ ಹಣೆ ಬರ ಇಲ್ಲ. ಹೊಟ್ಟು ನೋತೈತಿಗೆ ಆಕಿಗೆ ಬಿಸಿ 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 ನೀರು ಹಾಕೊಂಡು ಕಡಿಮೆ ಆಕತ್ತೆ. ಸರಿ ಅಮ್ಮ. ಆಮೇಲೆ ಆಕಿನ 5 ದಿನ ಒಟ್ಟ ಯಾರು ಮುಟ್ಬೇಡ್ರಿ. ಅಂಜಲಿ ಎದ್ದೇಳಮ್ಮ. ಅಜ್ಜಿ ಭಾಳ ಹೊಟ್ಟೆ ನೋತದೆ. ಆಮೇಲೆ ಏನೋ ಇದು ಆದಂಗೆ ಆಗುತ್ತೆ, ಕಾಲೆಲ್ಲ ನೋವಾಗುತ್ತೆ. ಹಂಗಲ್ವ, ಹಂಗೆ ಆಗ್ತಿರ್ತಾವು. ಎದ್ದೇಳು. ನಾನು ಅಲ್ಲೇ ಮಲ್ಕೊಂತೀನಿ. ಹಂಗೆಲ್ಲ ಹತ್ಬಾರ್ದು. ಇಲ್ಲ ನೀನು ಅಕ್ಕ ಬೇಕು ನಂಗೆ. ಅದಂಗಾಗುತ್ತೆ. ನಾ ಅಕ್ಕನ ಜೋಡಿ ಮಾತಾಡೋಕ್ಕೆ ಬ್ಯಾಡ ಅಂತ ಆಗತ್ತಿಲ್ಲ ಅವ. ಗೌರಿ, ಆಕಿಗೆ ಏನೇನು ವ್ಯವಸ್ಥೆ ಬೇಕು ನೋಡಿ ಮಾಡು. ಆಮೇಲೆ ಆಕಿಗೆ ಏನೇನು ಅದೆಲ್ಲ ಹೇಳ್ಕೊಡು. ಸರಿ ಅಮ್ಮ. ಯಾಕೆ ಗೌರಿ ಸಪ್ಪಾದಿ? ಯಾಕೋ ಕೈಕಾಲ ಆಡೋಲ್ದಾಗ ಅವು ಒಂದು ಹೇಳಿದ ನೆನಪಾಗತ್ತೈತಿ. ಈಗೊಂದು ಇದಾಗಿದ್ದು ಏನಾಗಲ್ಲ, ಹೋಗುವ. ಹೆಣ್ಣಂದು ಬೆಳಕಿವೆಲ್ಲ ಸಹಜ. ನಾವೆಲ್ಲ ದಾಟಿ ಬಂದೀವಲ್ಲ. ಆದರೂ ತಂಗಿ ಭಾಳ ಸಣ್ಣಕ್ಕೆ ಅಮ್ಮ. ನಾನು ದೊಡ್ಡಕ್ಕೆ ಆದಾಗ 8ನೇತೆ ಇದ್ದೆ. ಈಗ ಆಕೆ ಬರೀ 6ನೇತೆ ಅದಾಳ. 6ನೇತೆ ತುಂಬ 7ನೇತೆ ಅಲ್ವಾ? ಅದು ಸರಿಯಾದ ಟೈಮ್. ಅದು ಅವ್ರು ಆಗೋದು ನಿಜ ಆಗ್ಬೇಕು. ನಾವೆಲ್ಲ ಸಣ್ಣದಾಗ ಹಂಗೆ ಹಾಕಿದ್ವಿ. ಅದೆಲ್ಲ ಚಲೋನ ಹಾಕಿ ಆಗಿದ್ದು. ನೀನು ತಲೆ ಕೆಡಿಸ್ಕೋಬೇಡ. ಕೊಬ್ಬರಿ ತೊಗೊಂಡ್ಬರೋಕೆ ಗಟ್ಟಿ ಆಗ್ಬೇಕಂದ್ರೆ ಕೊಬ್ಬರಿ, ಆಮೇಲೆ ಅಂಟು, ಆಮೇಲೆ ಬೆಲ್ಲ ತರ್ಸಕ್ಕೆ ಚಪ್ಪ ಬಂದ ತಕ್ಷಣ ಒಂದಿಟ್ಟು ಗೋಡಂಬಿ ದ್ರಾಕ್ಷಿ ಅವೆಲ್ಲ ತೊಗೊಂಡು ಬಾ ಅಂಥೇಳಿ. ಆಮೇಲೆ ಆಳ್ವಿಗೇನು ಅಡ್ದಾಗ ಕೊಡ್ತಾರೆ, ನನಗೂ ಅಷ್ಟು ನೆನಪಾಗಲ್ದು. ಬರ್ರಿ ನಿಮ್ಮಪ್ಪ. ಫಸ್ಟ್ ಆಕಿ ಜಾಕಕ್ಕೆ ಮಾಡಿಸಿ, ಜಾಕ ಮಾಡ್ಲಿಕ್ಕೆ ಮೊದಲು. ಆಮೇಲೆ ಹಿತ್ತಲ್ದಾಗ ಆಕಳು ಗೋಮಂತ್ರ ಇಟ್ಟಿನ ನೋಡು. ಮಣ್ಣು ತುಂಬ ಆಕಳು ಗೋಮಂತ್ರ ಸಿಬಿಡಿಸು. ಆಕಿನ ನಿಮ್ಮ ಹತ್ರ ಮಂಗಿಸ್ಬೇಡ್ರಿ. ಆಕಿ ಒಂಥದಲ್ಲಿ ಮಲ್ಕೊಳ್ಳಿ. ಆಕಿಂದು ಊಟದ್ದು ತಾಟು ಎಲ್ಲ ಬೇರೆ ಬೇರೆ ಇಡು. ಅಂಜಲಿ 5 ದಿನ ನೀವು ಒಟ್ಟ ಸಾಲಿಗೆ ಹೋಗ್ಬೇಡವ. ಮನೆಗೆ ಎಲ್ಲಿ ಹೋಗ್ಬೇಡ. ಸರಿ ಅಮ್ಮ. ಅಮ್ಮ ಭಾಳ ಹೊಟ್ಟೆ ನೋವು ಆಗತೈತೆ ಅಮ್ಮ. ಆದ್ರೆ ಹೊಟ್ಟೆನೂ ಹಸಿ ಆಗತೈತಿ. ಸರಿನವ. ಹೋಗು. ಹೆಣ್ಮಕ್ಳು ದೊಡ್ಡರಾದ್ರೆ ಖುಷಿನೂ ಒಂಥರ ದುಃಖ. ಹೆಂಗೆ ಮಾಡೋದು ಅಂತೇಳಿ. ಬಡ್ರ ಮನ್ಯಾಗ ಹೆಣ್ಮಕ್ಳು ಲಗುನ ದೊಡ್ಡರಾಗಬಾರ್ದು. ನಡಿಯೋ ಹೇಳು ಎದ್ದೇಳು. ಅಕ್ಕ ನೀ ಬರಲ್ಲ? ಏಕೆ ಬರಲ್ಲ? ಹೋಗಿ ನೀನು ಹಾಡೋ ಹೊರಗೆ. ಸರಿ ಗೌರಿ, ಯಾಕೆ ಪಿಕ್ಕಿ ನೋಡಾಕತ್ತೀನಿ? ನಾ ಇಲ್ಲೇ ಕುಂತಿರ್ತೀನಿ. ಹೋಗಿ ನೀವು ಬಾಲಿವುಡ್ ಹಚ್ಚೋಗ. ಪೂರ್ತಿಯಾಗಿ ಕಾಯ್ಬೇಕು. ಸುಡು ಹಾಕೋಬೇಕು ನೋಡಿ.